ನಾನು ದುಡಿಯೋದೀನಿ ಅಂತೇಳಿ ಎರ್ರ ಬೇರೆ ಖರ್ಚು ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಇನ್ನೊಂದು ಮುಖ್ಯವಾದ ಮಾತು ಹೇಳ್ತೀನಿ, ನಿಮ್ಮ ಹೆಂಡ್ರ ಮಕ್ಕಳಿಗೋಸ್ಕರ ನೀವು ಬದುಕ್ರಿ. ನಿಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ನೀವು ಬದುಕ್ರಿ, ಬೇರೆ ಯಾರಿಗೋಸ್ಕರ ಬದುಕಕ್ಕೆ ಹೋಗ್ಬೇಡ್ರಿ. ಯಾರು ಕೊನೆಯವರೆಗೆ ಆಗಾರಲ್ಲ. ಯಾರಾಗ್ತಾರೆ ಕೊನೆಯವರೆಗೆ? ನಿಮ್ಮ ಹೆಂಡತಿ ಮಕ್ಕಳು ಮಾತ್ರ ನಿಮ್ಗೆ ಕೊನೆಯವರೆಗೆ ಆಗ್ತಾರೆ. ಹೀಗಾಗಿ ನಿಯತ್ತಿನಿಂದ ಬದುಕ್ರಿ, ನಿಮ್ಮ ಹೆಂಡ್ರ ಮಕ್ಕಳಿಗೋಸ್ಕರ ಬದುಕ್ರಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಬರ್ರಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದ್ರೆ ಸಾಂಬಾರು ಮಾಡ್ಬೇಕ್ರಿ. ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೀನಿ. ಟೈಮ್ ಬಂದ್ಬಿಟ್ಟು 7:30 ಆಗೈತಿ. ಅನ್ನ ಸಾಂಬಾರು ಮಾಡಬೇಕು. ಬೆಳಗ್ಗೆ ರೊಟ್ಟಿ ಮಾಡಿ ಅವರಿಗೆ ಪಲ್ಯ ಮಾಡೀನಿ. ಇವಾಗ ಏನೈತಿ ಅನ್ನ ಸಾಂಬಾರು ಮಾಡ್ಬೇಕ್ರಿ. ಮನಸ್ಸೇ ಒಂಥರ ಆಗೈತಿ. ಅದಕ್ಕೆ ಇವತ್ತು ಟೈಟಲ್ ಹಾಕಿದ್ದು ಆ ಥರ. ನಾನು ಈಗಿನ ಕಾಲಕ್ಕೆ ಗಂಡ ಹೆಂಡತಿ ಇಬ್ಬರು ದುಡಿದ್ರೂ ಆಗ್ಲಾರ್ದು ಅಂತ ಹೇಳ್ಬಿಟ್ಟು, ಗಂಡ ಒಬ್ಬರೇ ದುಡಿದ್ರೆ ಆಗ್ಲಾರ್ದು, ಗಂಡನ ಜೊತೆ ಹೆಂಡತಿನ ದುಡಿಬೇಕು ಅಂದ್ರೇ ಒಂದು ಸಂಸಾರ ತುಗಿಸ್ಕೊಂಡು ಹೋಗೋಕ್ಕೆ ಸಾಧ್ಯ. ಯಾಕಂದ್ರೆ ಈಗಿನ ಕಾಲಮಾನ ಹಂಗೈತಿ. ಏನು ಮಾಡ್ತೀರಿ? ನಿಜ ಅಲ್ವಾ ಸ್ನೇಹಿತರೆ ನಾ ಹೇಳೋ ಮಾತು? ಇವಾಗ ಎಷ್ಟಿದ್ರೂ ಕಡಿಮೆ ಅಂತಲೇ ಅನಿಸುತ್ತೆ. ಎಷ್ಟಿದ್ರೂ ಕಡಿಮೆ ಅನಿಸುತ್ತೆ. ಇವಾಗ ನಾವು ಹೆಂಗೆ ಖರ್ಚು ಮಾಡ್ತೀವಿ, ನಾವು ಹೆಂಗೆ ಇದು ಮಾಡ್ತೀವಿ, ಅದ್ರ ಮೇಲೆ ಜೀವನ ಹೋಗುತ್ತೆ ನೋಡ್ರಿ. ಒಬ್ಬರು ದುಡಿಮೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ದುಡಿತಾಯಿದ್ರು, ಇನ್ಕಮ್ ಬರ್ತಾಯಿತ್ತು ಅಂದ್ರೆ ಪರವಾಗಿಲ್ಲ. ಚಿಕ್ಕ ಮಟ್ಟದಲ್ಲಿ ದುಡಿತಾಯಿದ್ರು ಅಂದರೆ ಗಂಡ ಹೆಂಡತಿ ಇಬ್ಬರು ದುಡಿಬೇಕಾಗುತ್ತೆ. ಮಕ್ಕಳು ದೊಡ್ಡವ್ರು ಈ ಥರದ ಮಕ್ಕಳು ತೊಗೊಂಡು ದುಡಿಬೇಕಾಗುತ್ತೆ. ಮನೇಲಿ ಒಂದು 3-4 ಜನ ದುಡಿತಾಯಿದ್ರು ಅಂದ್ರೆ ಅವರಿಗೆ ಒಬ್ಬರು ದುಡ್ದದ್ದು ಹೋದ್ರೂ 3 ಜನ ದುಡ್ದದ್ದಂತೂ ಉಳಿತಾಯ ಆಗೇ ಆಗುತ್ತಲ್ರಿ. ಹಂಗೆ ಏನೋ ಒಂಥರ ಮನಸ್ಸು ಒಂಥರ ಹೆಂಗೆಂಗೋ ಓಡಾಕತ್ತೈತಿ. ಯಾಕಪ್ಪ ಅಂತಂದ್ರೆ ನಾವು 20 ವರ್ಷ ಆಯ್ತು ರೀ ಮದುವೆ ಆಗಿ. 20 ವರ್ಷದೊಳಗೆ ನಮ್ಮ ಸಾಧನೆ ಅಂದ್ರೆ ನನ್ನ ಗಂಡ ಸಾಧನೆ ಮಾಡಿದ್ದು ಏನಪ್ಪ ಅಂತಂದ್ರೆ ಇದು ಒಂದು ಮನೆ ನೋಡ್ರಿ. 20 ವರ್ಷ ಸೌಂಡ್ ತೆಗಿಯೋ, ಈಗ ಬಿಡು, ಈಗ ಆಫ್ ಮಾಡಿ ಅದನ್ನು. 20 ವರ್ಷದೊಳಗೆ ಇದೊಂದು ಮನೆ ಕಟ್ಸ್ಕೊಂಡೇವ್ರಿ. ಇದೊಂದು ಮನೆ ಕಟ್ಟಿಸ್ಕೊಂಡಿವಿ ಅಂತಂದ್ರೆ ಪೂರ್ತಿ ದುಡಿಮೆ ಅಂತ ಕಟ್ಟಿಸ್ಕೊಂಡಿಲ್ಲ. ಸಾಲ ಐತಿ ರೀ ನಮ್ದು. ಸ್ವಲ್ಪ ರಟ್ಟಿ ಮೇಲೆ ದುಡ್ದೀವಿ, ಸಾಲ ಐತಿ. ಸಾಲ ಮುಟ್ಟಿಸ್ಬೇಕು. ಸ್ವಲ್ಪ ಈಗ ಒಚ್ಚಿ ಹೊಂಟೈತ್ರಿ ಎಲ್ಲನೂ. ಇಷ್ಟು ದಿನ ಆದರೂ ಏನು ಅನಿಸಿಲ್ಲ, ಆರಾಮಾಗಿ ಬದುಕ್ಬಿಟ್ವಿ. ಯಾಕಂದ್ರೆ ಇನ್ನು ಮುಂದೆ ಮಕ್ಕಳು ದೊಡ್ಡವು ಆಗೋದವು, ದೊಡ್ಡವರಾಗ್ಯಾರ, ಕೈಗೆ ಬಂದ್ರೆ ಇನ್ನೊಂದು 7-8 ವರ್ಷ ಹೋದ್ರೆ ಇನ್ನೂ ಮತ್ತೆ ನಮ್ಮ ಕುಟುಂಬದಲ್ಲಿ ಮತ್ತೆ ಇಷ್ಟು ಜನ ಆ್ಯಡ್ ಆಗೋರದಾರ. ಹೀಗಾಗಿ ಇಷ್ಟ್ರ ಮೇಲೆ ಕುಂತ್ರೆ ಆಗಂಗಿಲ್ಲಲ್ಲ ಜೀವನ. ಇನ್ನೂ ಏನಾದರೂ ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕಲ್ಲ ಅಂತ ಮನಸ್ಸು ಓಡ್ತೈತಿ, ತಲೆ ಓಡಾಕತ್ತೈತಿ ನೋಡ್ರಿ. ಏನಾದರೂ ಮಾಡ್ಬೇಕು. ಇಷ್ಟು ದಿನ ಏನು ಅನಿಸಿಲ್ರಿ, ಆರಾಮಾಗಿದ್ದುಬಿಟ್ಟೆ. ಇವಾಗ ಅನ್ಸಾಕತ್ತೈತಿ, ಇಲ್ಲ ಇದಿಷ್ಟ್ರ ಮೇಲೆ ಆದರೆ ನಮ್ಮದು ಏನು ಆಗಲ್ಲ, ಏನಾದರೂ ಮಾಡಬೇಕು. ಇಷ್ಟೇ ಅಲ್ಲ ಜೀವನ, ಇನ್ನೂ ಹೆಚ್ಚಿನ ಮಟ್ಟದೊಳಗೆ ಜೀವನ ನಡಿಬೇಕಾಗತ್ತಾ ಅಂತ ಹೇಳಿಬಿಟ್ಟು ಹಿಂಗೆ ಜೀವ ಅನ್ನಕತ್ತೈತಿ ನೋಡ್ರಿ. ಹಿಂಗಾಗಿ ಸಾಧನೆ ಅಂದ್ರೆ ಏನ್ರಿ, ನಮ್ಮದು ಇದೊಂದು ಮನೆ ಕಟ್ಕೊಂಡಿವಿ. ಇದ್ರ ಮನೆ ಮ್ಯಾಗ ಇನ್ನೂ ಸ್ವಲ್ಪ ಸಾಲ ಐತಿ. ಮನೆ ಕಟ್ಕೊಂಡು 3 ವರ್ಷ ಆಯಿತು. ಇನ್ನು ಸಾಲ ಮುಟ್ಟಿಸ್ಬೇಕು. ಭಾಳ ಐತ್ರಿ ಹೈರಾಣ ಜೀವನದೊಳಗೆ. ಯಾವಾಗಲೂ ಒಂದೇ ಟೈಮು ಒಂದೇ ಥರ ಇರ್ತೈತೆ ಅಂತ ಹೇಳ್ಕೊಳಕ್ಕೆ ಆಗಂಗಿಲ್ಲಲ್ಲ. ಹೀಗಾಗಿ ಏನಾದರೂ ಇನ್ನೂ ಮಾಡಬೇಕು, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು. ಏನು ಮಕ್ಕಳನ್ನ ಕೈಗೆ ಬಂದು ಮಕ್ಕಳು ತೊಗೊಂಡು ಮಾಡಬೇಕು. ಹಾಗಾಗಿ ಇನ್ನು ಬರ್ತಾ ಕುಟುಂಬ ದೊಡ್ಡದಾಗತ್ತೆ, ಸಂಸಾರ ದೊಡ್ಡದಾಗತ್ತೆ. ಹೀಗಾಗಿ ಆಯ್ತು ರೀ. ಇವಾಗ ದೊಡ್ಡ ಮಗನೇ 17 ಮುಗಿದು 18 ವರ್ಷ ಚಾಲು ಆಯ್ತು ಅವನಿಗೀಗ. ಆಯ್ತು, ಇನ್ನೊಂದು 7-8 ವರ್ಷ ಬಿಟ್ಟರೆ ಮತ್ತೆ ಮುಂದೆ ಸ್ವಸ್ಥರ ಕಾಣೋ ಅಂತ ಇದಾಗುತ್ತೆ ನಮಗೂ ಅಂದ್ರೆ ಏನು ರೀ, ಇನ್ನೂ ದುಡಿಬೋದ, ಇನ್ನೊಂದು 10 ವರ್ಷ ಹಬ್ಬ ಅಂದ್ರೆ ಇನ್ನೊಂದು 10 ವರ್ಷ ಅವ್ನು ದುಡಿತೀನಿ ಅಂತ ಅನ್ಬೋದು. ನನಗೆ ಇವಾಗ ಅನ್ಸಾಕತ್ತೈತಿ ರೀ. ಇಷ್ಟು ದಿನ ನಾನು ಖಾಲಿ ಅಂತೂ ಕುಂತಿಲ್ ಬಿಡ್ರಿ. ಮಾಡಿ ನಾನು ಎಷ್ಟೆಲ್ಲ ಟೈಲರಿಂಗ್ ಮಾಡೀನಿ. ಒಂದು ಟೈಮ್ನೊಳಗೆ ತಿಂಗಳಿಗೆ 10,000 ರೂಪಾಯಿ ತನಕ ದುಡಿದೀನಿ. 8ರಿಂದ 9ರಿಂದ 10,000 ತನಕ ದುಡ್ದೀನಿ ರೀ ನಾನು. ಯಾಕಂದ್ರೆ ಚಾಮರಾಜಾಗಿದ್ದೆವು. ಒಂಥರ ಲೈಫ್, ಇನ್ನೂ ಮಕ್ಕಳು ಸಣ್ಣ ಇದ್ದು ಒಂಥರ ಲೈಫ್ ಖುಷಿ ಆಗಿತ್ತು ಅವಾಗ. ಈಗ ಸದ್ಯದ ಮಟ್ಟಿಗೆ ವಜ್ಜೆ ಅನ್ಸಾಕತ್ತೈತಿ. ಈಗಿನ ಪರಿಸ್ಥಿತಿಗೆ ತಿಳಿಯಾಕತ್ತೈತಿ ನನಗೂ. ಇಷ್ಟರ ಮ್ಯಾಗೆ ಹೋದ್ರೆ ಜೀವನ ಮುಂದುವರಿಯೋದಲ್ಲ. ಯಾಕೆ ಮಕ್ಕಳು ಮುಂದೆ ಏನೋ ದೊಡ್ಡ ಆಗೋವು, ಹೌದು ಅಲ್ಲ ಎಲ್ಲನೂ ಐತಿ. ಅದಕ್ಕೆ ಹಬ್ಬ ಅಂದ್ರೆ ಏನ್ರಿ, ಇನ್ನೊಂದು 10 ವರ್ಷ ದೊಡ್ಡದೆವು. ಹಿಂಗಾಗಿ ಇವಾಗ 35-36 ಏಜ್ ನನಗೆ. ಇನ್ನೊಂದು 10 ವರ್ಷ ದುಡಿಬೋದು. ಆ ಕಡೆದ ಮಕ್ಕಳು ಮದುವೆ ಮಾಡಿ ಕುಂದ್ರಬೋದಲ್ಲ ನಾವು. ಅಲ್ಲಿವರೆಗೂ ಮಾಡಬೇಕಲ್ಲ. ಹಿಂಗೆ ತಲೆಯಾಗ ಓಡಾಕತ್ತೈತ್ರಿ. ಯಾಕಂದ್ರೆ ಇಷ್ಟು ದಿನ ಬಂದಿಲ್ಲ, ಇದು ನನ್ನ ತಲೆಯಾಗ ಓಡಿಲ್ಲ. ಈ ಥರ ತಿಳಿದಂಗೆ ನಾನು ಮೊದಲೇ ತಿಳಿದಿತ್ತಂದ್ರೆ ಇಷ್ಟೊತ್ತಿಗೆ ನಾವು ಎಷ್ಟೆಲ್ಲಿ ಇದನ್ನು ಮಾಡ್ಬೋದಾಗಿತ್ತು ಅಂತ ಅನ್ಸಾಕತ್ತೈತಿ.
ಏನಾದರೂ ಮಾಡಬೇಕು ಸ್ನೇಹಿತರೆ. ಇಷ್ಟ್ರ ಮೇಲೆ ಕುಂತ್ರಾಗಲ್ಲ. ಇದು ಸಂಸಾರ ಅನ್ನೋದು ಸಾಗರ. ಇದು ಎಷ್ಟು ಈಜಿದ್ರೂ ದಡ ಮುಟ್ಲಾರ್ದಂಗೆ ಐತಿ. ಅದು ಹಂಗೈತಿ. ಏನು ಮಾಡ್ತೀರಿ, ಮಾಡೋದು. ಇದು ಒಂದು ಚೋಟು ಹೊಟ್ಟಿಗಾಗಿ ಎಷ್ಟು ಮಾಡಿಸ್ಕೊತೈತಿ ನೋಡ್ರಿ. ಇದು ಚೋಟು ಹೊಟ್ಟಿ ಗೇಣು ಬಟ್ಟಿ ಬಂದದ್ದೇ. ಇದು ಭೂಮಿಗೆ ಜೀವ ಬಂದದ್ದೇ ಒದ್ದಾಡ್ಕೊತ ವಾಪಸ್ ಆ ಶಿವನಲ್ಲಿ ಹೋಗೋವರೆಗೂ ಒದ್ದಾಡದೆ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ಬೇಕ್ರಿ ಇದು ಜೀವಕ್ಕೆ. ನಂದಂತೆ ಬಡ್ಕೋಬೇಕು, ದುಡಿಬೇಕು, ಗಳಿಕೆ ಮಾಡಬೇಕು, ಮಕ್ಕಳು ದೊಡ್ಡವ್ರು ಮಾಡಬೇಕು, ಮಕ್ಕಳಿಗೆ ಒಂದು ಲೈಫು ಸೆಟಲ್ಮೆಂಟ್ ಮಾಡಬೇಕು, ಅವ್ರ ಜೀವನ ಚಂದ ಇರಬೇಕು. ಇದು ಇಷ್ಟ್ರ ಮೇಲೆ ಹೋಗೋದಲ್ರಿ. ಬಂದೀವಿ ಭೂಮಿಗೆ ಅಂದ್ರೆ ಇಷ್ಟ್ರ ಮೇಲೆ ಹೋಗೋದಲ್ಲ. ಇನ್ನೂ ಇದಕ್ಕೆ ಮಾಡಿ ಇಟ್ಟು ಹೋಗ್ಬೇಕಪ್ಪ ಅಂತ ಬಯಸೈತೆ ನೋಡ್ರಿ. ಇದು ಜನ್ಮ ಮುಂದಿನ ಜೀವಕ್ಕೆ ಮಾಡಿ ಇಟ್ಟು ಹೋಗಬೇಕು ಅಂದರೆ ನಾವು ಬಂದದ್ದು ಒಂದು ಸ್ವಾರ್ಥಕ. ನಾವು ಈಗ ಬಂದು ಈಗ ತಿಂದು ಹೀಗೆ ಇದಿಷ್ಟ್ರ ಮೇಲೆ ಮುಗಿಸ್ಕೊಂಡು ಹೋಗ್ತೀನಿ ಅಂದ್ರೆ ಅಲ್ಲ. ಏನಾದರೂ ಒಂದು ಸಾಧನೆ ಮಾಡಿ ಹೋಗ್ಬೇಕ್ರಿ, ಹೌದಿಲ್ರಿ? ಏನಾದರೂ ಒಂದು ಸಾಧನೆ ಮಾಡಿ ಹೋಗಬೇಕು. ಆದಷ್ಟು ಮುಖ್ಯವಾದವ ಮಾತು ಹೇಳ್ತೀನಿ, ನಿಮ್ಮ ಹೆಂಡ್ರ ಮಕ್ಕಳಿಗೋಸ್ಕರ ನೀವು ಬದುಕ್ರಿ. ನಿಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ನೀವು ಬದುಕ್ರಿ. ಬೇರೆ ಯಾರಿಗೋಸ್ಕರ ಬದುಕಕ್ಕೆ ಹೋಗ್ಬೇಡ್ರಿ. ಯಾರು ಕೊನೆಯವರೆಗೆ ಆಗಾರಲ್ಲ. ಯಾರಾಗ್ತಾರೆ ಕೊನೆಯವರೆಗೆ? ನಿಮ್ಮ ಹೆಂಡತಿ ಮಕ್ಕಳು ಮಾತ್ರ ನಿಮಗೆ ಕೊನೆಯವರೆಗೆ ಆಗ್ತಾರೆ. ಹೀಗಾಗಿ ನಿಯತ್ತಿನಿಂದ ಬದುಕ್ರಿ. ನಿಮ್ಮ ಹೆಂಡ್ರ ಮಕ್ಕಳಿಗೋಸ್ಕರ ಬದುಕ್ರಿ. ನಿಮಗೆ ಕೊನೆಯವರೆಗೆ ಆಗೋದು ನಿಮ್ಮ ಹೆಂಡತಿ ಮಕ್ಕಳನ್ನೇ ಬಿಟ್ಟರೆ ಬೇರೆ ಯಾರೂ ಆಗಲ್ಲ. ಯಾರೇ ನಿಮ್ಗೆ ಅಷ್ಟು ಕಾಳಜಿ ತೋರಿಸ್ತಾರೆ, ಪ್ರೀತಿ ತೋರಿಸ್ತಾರೆ, ಎಷ್ಟೇ ಒಳ್ಳೆಯವ್ರದಾರ, ಯಾವಾಗಲೂ ಬಾ ಅಂತಾರೆ, ಹೋಗಂತಾರೆ, ಅದು ನಿಮ್ಮ ದುಡ್ಡು. ನಿಮ್ಮ ಹಿಂದಿರುವಂಥ ದುಡ್ಡಿಗೋಸ್ಕರ ಇನ್ನೊಬ್ರು ಕರೀತಾರೆ ಬಾ ಅಂಥೇಳಿ. ಆದ್ರೆ ನಿಮ್ಮ ಹಿಂದೆ ಏನೈತೆ ಅಂತೇಳಿ ವಿಚಾರ ಮಾಡಿಬಿಟ್ಟು ಒಂದು ಕಪ್, ಈಗಿನ ಕಾಲಕ್ಕೆ ಒಂದು ಕಪ್ ಚಹಾ ಕುಡಿಸ್ಬೇಕಂದ್ರೂ ಅವ್ನ ಹಿಂದೆ ಏನೈತೆ ಅಂತೇಳಿ ನೋಡಿ ವಿಚಾರ ಮಾಡಿಬಿಟ್ಟು ಚಹಾ ಕುಡಿಸ್ತಾರೆ. ಹಂಗೈತಿ ಈಗಿಂದು. ಹಾಗಾಗಿ ಹೇಳ್ತೀನಿ ಸ್ನೇಹಿತರೆ, ನಿಮ್ಮ ಹೆಂಡ್ರ ಮಕ್ಕಳಿಗೋಸ್ಕರ ನೀವು ಬದುಕ್ರಿ. ಇನ್ನೊಬ್ರು ಯಾರಿಗೋಸ್ಕರ ನೀವು ಬದುಕಕ್ಕೆ ಹೋಗ್ಬೇಡ್ರಿ. ಇನ್ನೊಬ್ಬರು ಇದ್ರ ಸಂಬಂಧ ನೀವು ನಿಮ್ಮ ದುಡ್ಡು ಹಾಳು ಮಾಡ್ಕೊಂಡು ಕುಂದ್ರಬೇಡ್ರಿ. ದುಡಿತೀವಿ ಅಂತೇಳಿ ಯಾರ ಬೇರೆ ಖರ್ಚು ಮಾಡೋಕ್ಕೆ ಹೋಗ್ಬೇಡ್ರಿ. ದುಡೀರಿ. ಒಂದು 10 ರೂಪಾಯಿ ದುಡಿದ್ರೆ 9 ರೂಪಾಯಿ ತೆಗೆದಿಡೋದು ಮಾಡಿರಿ. ಅಂದ್ರೆ 1 ರೂಪಾಯಿ ಖರ್ಚು ಮಾಡಿರಿ. ಅಂದ್ರೆ ಅದು ನಿಮಗೆ ಮುಂದೆ ಒಂದು ಇದಕ್ಕೆ ಒಳ್ಳೇದಾಗುತ್ತೆ. ಮುಂದಿನ ಬೆಳ್ಕೊತಾನೆ ಹೋಗುತ್ತೆ. ನಾವು ದುಡಿತೀವಿ ಅಂತೇಳಿ ಈಗ 10 ರೂಪಾಯಿ ದುಡಿತೀನಿ ಅಂತೇಳಿ 5 ರೂಪಾಯಿ ತಿಂದು 5 ರೂಪಾಯಿ ಇಡ್ತೀನಿ ಅಂತಂದ್ರೆ ಆಗ್ಲಾರ್ದು ಈಗಿನ ಕಾಲಕ್ಕೆ. ಮೊದಲಿತ್ತು ಅರ್ಧ ತಿಂದು ಅರ್ಧ ಗಳಿಕೆ ಮಾಡಿದ್ರಿ. ಯಾಕಂದ್ರೆ ಅವಾಗ ದುಡ್ಡಿಗೆ ಬೆಲೆ ಇತ್ತು ಸ್ನೇಹಿತರೆ. ಮಾಲು ಸಿಕ್ಕಾಪಟ್ಟೆ ಇರ್ತಿತ್ತು, ಕಾಳು ಕಡಿ ಮಾಲು ಸಿಕ್ಕಾಪಟ್ಟೆ ಇರ್ತಿತ್ತು, ದುಡ್ಡು ಇರ್ತಿದ್ದಿಲ್ಲ ಆವಾಗ. ಈಗ ದುಡ್ಡು ಸಿಕ್ಕಾಪಟ್ಟೆ ಐತಿ, ಮಾಲಿಗೆ ಭಾಳ ಕಿಮ್ಮತ್ತೈತ್ರಿ. ಕಿಮ್ಮತ್ತು ರೊಕ್ಕಕ್ಕಿಲ್ಲ. ಇವಾಗ ರೊಕ್ಕಕ್ಕೆ ಕಿಮ್ಮತ್ತಿಲ್ಲ, ಮಾಲಿಗೆ ಕಿಮ್ಮತ್ತೈತಿ. ಹಾಗಾಗಿ ಎಷ್ಟು ದುಡಿತೀರಿ? ನಾವು ಇವತ್ತು 10 ರೂಪಾಯಿ ದುಡಿದ್ವಿಲ್ಲ, ಅದ್ರೊಳಗೆ 1 ರೂಪಾಯಿ ಖರ್ಚು ಮಾಡಿ 9 ರೂಪಾಯಿ ತೆಗೆದಿಡ್ಬೇಕನ್ನೋ ಮೆಂಟಾಲಿಟಿ ನನ್ನ ಹತ್ರ ಐತಿ. ಆ ಥರ ಮಾಡ್ಬೇಕಂತ ಅನ್ನೋಳು ನಾನು. ಅಂದರೆ ನಾನು ಮನೆಯಲ್ಲಿ ಕುಂತ್ಕೊಂಡೆ ಮಕ್ಕಳು ನೋಡಿಕೊಂಡು, ಅವರು ಎಲ್ಲ ವಿದ್ಯಾಭ್ಯಾಸ ನೋಡಿಕೊಂಡು, ಮನೆಯಾಗೆಲ್ಲ ಅವರಿಗೆ ಊಟದ್ದು, ಓದೋರ್ದು, ಬಂದೋರ್ದು, ಹೌದು ಅಲ್ಲ ಎಲ್ಲ ನೋಡಿಕೊಂಡು ಇಷ್ಟು ಎಲ್ಲ ಮಾಡಿ ಬರೀ ಟೇಲ್ರಿಂಗ್ ಮೇಲೇ ನಾನು ಏನಿಲ್ಲ ಅಂದ್ರೆ 3-4 ಲಕ್ಷ ರೂಪಾಯಿ ಗಳಿಸಿದೆ. ಆಮೇಲೆ ಒಂದು 1.5 ತೊಲೆ ಬಂಗಾರ ತೊಗೊಂಡೆ. ಆದರೆ ಸದ್ಯದ ಮಟ್ಟಿಗೆ ನನ್ನ ಹತ್ರ ಇಲ್ಲ. ಆದ್ರೆ ಅದೊಂದು ಖುಷಿ ನನ್ನ ಹತ್ರ ಐತಿ. ನಾನು ಇಷ್ಟು ಮಾಡಿದ್ನಲ್ಲಪ್ಪ, ನಾನು ಹ್ಯಾಂಡಿಕ್ಯಾಪ್ಟ್ ಇದ್ರೂ ನಾನು ಇಷ್ಟು ಮಾಡಿದ್ನಲ್ಲ, ಧೈರ್ಯ ಐತ್ರಿ ನನ್ನ ಬಲ್ಯಾಕ. ಧೈರ್ಯ ಸಿಕ್ಕಾಪಟ್ಟೆ ಐತಿ. ಮಾಡಬೇಕು ಅನ್ನೋ ಛಲ ಬೇರೆ ಐತಿ ನನ್ನ ಹತ್ರ. ಇಷ್ಟರ ಮೇಲೆ ನಾವು ಕುಂದ್ರಬಾರ್ದು, ಮಾಡಬೇಕು. ಬಂದೀವು ಭೂಮಿಗೆ. ಕೆಲವ್ರು ಹೇಳ್ತಿರ್ತಾರೆ, ಎಷ್ಟೋ ಜನ ಅಂತಾರೆ ನನಗೆ, ಧೈರ್ಯ ಐತಿ ನನ್ನ ಬಳಿ, ಮಾಡಬೇಕು, ಗಳಿಸ್ಬೇಕು, ದುಡಿಬೇಕು, 4 ದುಡ್ಡಿಗೆ ದುಡ್ಡು ಜಮಾ ಹಾಕಬೇಕು. ನಮ್ಗೆ ಯಾರೂ ಆಗಲ್ಲ ಸ್ನೇಹಿತರೆ, ನಮ್ಗೆ ಯಾರೂ ಆಗಲ್ಲ. ಹೇಳ್ತೀನಿ ಈಗ ಸದ್ದು ಆಗಬೇಕು. ಬೇಡ ಬಿಡ್ರಿ, ಆ ಮಾತು ಹೇಳೋದನ್ನು ಬೇಡ. ಆಗಬೇಕು. ನನಗೆ ಒಂದೊಂದು ರೀತಿಲಿ ಅನುಭವ ಎಲ್ಲ ಆಗ್ಯಾವ ಸ್ನೇಹಿತರೆ, ಅನುಭವ ಎಲ್ಲ ಆಗ್ಯಾವು. ಈಗ ನಾ ಅಂದ್ರೆ ಯಾಕಂದ್ರೆ ನಮ್ಮ ರಿಲೇಷನ್ದೊಳಗೂ ವಿಡಿಯೋ ನೋಡ್ರೆ ಭಾಳ ಮಂದಿ ಅದಾರ ರೀ. ಈ ಮಾತನ್ನ ಅಂದ್ರೆ ಮೆಟ್ಲು ಹೊಡೆದಂಗೆ ಆಗ್ತದ, ಅನ್ನಬಾರ್ದು ನಾನು ಈ ಮಾತು. ಅದಕ್ಕೆ ನಾನು ಒಳಗೆ ಇಟ್ಕೊತೀನಿ. ಟೈಮ್ ಬಂದಾಗ ಕೊಡ್ತೀನಿ ಅದು ಮಾತು ನಾನು. ಆದ್ರೆ ಸ್ವಲ್ಪ ನಮಗೀಗ ಟೈಮು ಎದುರೈತಿ ರೀ. ಇದ್ದದಕ್ಕಾಗಿ ಸುಮ್ಮ ಬಾಯಿ ಮುಚ್ಕೊಂಡು ಕುಂದ್ರಬೇಕಾಗೈತಿ. ಆದರೂ ಒಂದು ಟೈಮ್ನೊಳಗೆ ಅವ್ರ ಮಾತು ಅವ್ರ ಕೈಗೆ ಕೊಡ್ಬೇಕಂತ ನನಗೆ ಟೈಮ್ ಬಂದಿತ್ತದು. ಕೊಡ್ಬೇಕಂದ್ರೆ ಅಪ್ಪ ಹಿಡ್ದ್ರಿ, ತಡೆ ಹಿಡಿದ್ರೆ ನನ್ನ ಮಾತು ಬೇಡ ಅಂತಂತಾರೆ. ಬೇಡ, ಈಗ ಈಗ ನಾ ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಸ್ನೇಹಿತರೆ. ಹೇಳಕ್ಕೂ ಆಗಲ್ಲ. ಹೇಳ್ತೀನಿ ಈ ಮಾತು ಎಲ್ಲಿ ಕೊಡ್ಬೇಕಲ್ಲಿ ಕೊಡ್ತೀನಿ ಅದನ್ನು. ಯಾಕಂದ್ರೆ ಅದು ನೋವು ನನ್ನ ಎದೆಯೊಳಗೆ ಐತಿ. ಅದಕ್ಕೆ ಮನಸ್ಸಿಗೆ ಬಂದಿತ್ತು ತಡಗ್ನೆ ಅಂದ್ಬಿಡೋಷ್ಟು. ನಾ ಭಾಳ ಕಾಯ್ಕೊಳಕ್ಕೆ ಆಗಂಗಿಲ್ಲ ನನಗೆ. ಅಂದ್ಬಿಡೋಷ್ಟು ಇತ್ತು. ಅಪ್ಪ ತಡೆ ಹಿಡಿದ್ರೆ ನನಗೆ ಬೇಡ ಅನ್ನಬೇಡ, ದೇವ್ರ ಅದನ್ನ ಮೇಲೆ
ಅವ್ರಿಗೆ ಆ ಪರಿಸ್ಥಿತಿ ತಂದನಿಲ್ಲ, ಅದನ್ನು ಅವರಿಗೆ ಮನಸ್ಸಿಗೆ ಮನವರಿಕೆ ಆಗಲಿ, ಅದು ನೀ ಬಾಯಿಲಿ ಅಂದು ಕೆಟ್ಟಕ್ಕೆ ಆಗೋಕೆ ಹೋಗ್ಬೇಡ ಅಂತೇಕೆ ಅಂದರು. ಅಪ್ಪ ಭಾಳ ತಡೆ ಹಿಡಿದ್ರು ನನಗೊಂದು ಟೈಮು. ಅಂದು ಆಡಿದ್ರೆ ಇದು 3 ವರ್ಷನೇ ಹಿಂದೆ ಮುಟ್ಟೋಗಿಬಿಡ್ತಿತ್ತು ಅದು ಮಾತು. ಹೀಗಾಗಿ ಈ ಸದ್ದ ಬಿಸಿ ತುಪ್ಪ ಬಾಯಾಗ ಹಾಕೊಂಡೇನ್ರಿ, ಉಗುಳಕ್ಕೂ ಆಗಲ್ತು. ಉಗುಳಿದ್ರೆ ಕೆಟ್ಟ ಹೋಗ್ತದ, ನುಂಗಿದ್ರೆ ಹೊಟ್ಟೆ ಚುರುಕಂತದ, ಗಂಟ್ಲ ಸುಡ್ತದ. ಆ ಪರಿಸ್ಥಿತಿ ಒಳಗೆ ಏನಿ ಬೇಡ ಬಿಡ್ರಿ, ಆ ಮಾತು ಆಡೋದೇ ಬೇಡ ಸ್ನೇಹಿತರೆ. ಒಟ್ಟಿನಲ್ಲಿ ಏನ್ರಿ, ಇನ್ನೂ ದುಡಿಬೇಕು, ಗಳಿಸ್ಬೇಕು ಅನ್ನೋದು ನನ್ನ ಹತ್ರ ಐತಿ. ದುಡ್ದೊಳಗೆ 4 ದುಡ್ಡು ಕಾಯ್ದಿಡಬೇಕು, ಮುಂದೆ ಯಾವುದಕ್ಕಾದ್ರೂ ಬರ್ತದೆ. ನಂದು ಒಂದೇ ಶಾಣೆತನ ಏನಂದ್ರೆ, ನಮ್ಮ ಆಯರಾದ್ರು ಮೊದಲಿಂದ ಅವದೇ ಮಾಡ್ಕೊತ. ಆಯಿ ಅಂದ್ರೆ ಅಜ್ಜಿ, ಅಪ್ಪನ ತಾಯಿ ಮತ್ತು ಅಪ್ಪನ ಸೋದರತಿ ಇಬ್ಬರು ಒಟ್ಟಿಗೆ ದುಡಿದು ಸಂಪಾದನೆ ಮಾಡ್ಯಾರ್ರಿ. ನಮಗೆ ಸದ್ದ ಈ ಜೀವನ ನಡೆಸ್ಬೇಕಂದ್ರೆ ಅವರೇ ಕಾರಣ. ಹಿಂಗಾಗಿ ನನ್ನ ಹತ್ರ ಏನು ಒಂದು ಇದಪ್ಪ ಅಂತಂದ್ರೆ, ಇವಾಗ ನಮ್ಮ ಹತ್ರ ದುಡ್ಡು, ನನಗೆ ಟೈಲರಿಂಗ್ ಮಾಡ್ತಿದ್ನಲ್ಲ, ರೊಕ್ಕ ಸಿಕ್ಕಾಪಟ್ಟೆ ಇರ್ತೈತಿ. ಯಾವಾಗಲೂ ಅದು ನಮ್ಮವ್ವ ಹೇಳ್ತಿದ್ದಳು ನನಗೆ, ಹಿಂಡ ಎಮ್ಮಿ ಕೈಯಾಗಿದ್ದಂಗವ, ಅದು ಹಿಂಡ ಏನ ಕೈಯಾಗಿದ್ದಂಗೆ, ಅದು ನಿನ್ನ ಕೈಯಾಗ ಒಂದು ಉದ್ಯೋಗಿತ್ತಂದ್ರೆ ಅಂತ ಹೇಗೆ ಅಂದಿದ್ಲು ನಮ್ಮವ್ವ. ಹಂಗೆ ರೀ ಸಿಕ್ಕಾಪಟ್ಟೆ ಇತ್ತು ನನಗೆ. ಚಾಮ ಹಾಕಿದ್ದೆವು ಮೊದಲು, ಸಿಕ್ಕಾಪಟ್ಟೆ ಬಟ್ಟೆ ಬರ್ತಿದ್ದವು. ನನಗೆ ಏನು ತೊಂದರೆ ಅನ್ನೋದು ಇದ್ದಿಲ್ಲ. ರಾತ್ರಿ 2 ಗಂಟೆವರೆಗೂ ಕುತ್ಕೊಂಡು ಹೊಲಿದ್ರೆ ನಾನು ದಡಿಕೆ ಇರ್ತಿದ್ದಿಲ್ಲ ಸ್ನೇಹಿತರೆ. ಮತ್ತು ಬೆಳಗ್ಗೆ 5 ಗಂಟೆಗೆ ಎದ್ದಕ್ಕೆ, ಬೆಳಗ್ಗೆ 5 ಗಂಟೆಗೆ ಎದ್ದು ಮಕ್ಕಳಿಗೆ ಸ್ಕೂಲ್ 8 ಅನ್ನೋದ್ರಾಗ ವ್ಯಾನ್ ಬರ್ತಿತ್ತು, ಮಕ್ಕಳಿಗೆ ಕಳಿಸ್ಕೊಡ್ತಿದ್ದೆ. ನನಗೆ ಸ್ವಲ್ಪನೂ ದಣಿಕಿಂತೆ ಅನ್ನಿಸ್ತಿಲ್ಲ. ಮಾಡಬೇಕು 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 ಅನ್ನೋದು ಅದೊಂದು ಸೇರಿತ್ತು ನನಗೆ. ನನ್ನ ಹತ್ರ ಒಮ್ಮೆ ಈ 30,000 ರೂಪಾಯ್ದು ಒಳಗಿದ್ದಾಗೇ ಗೋಲ್ಡ್ ತೊಗೊಂಡೆ. 4 ದುಡ್ಡು ಅದಾವ, ಬಂಗಾರ ತೊಗೊಂಡಿಟ್ಬೇಕು. ಈಗ ಸದ್ದಾದ್ರೆ ಈ ಸದ್ದು ಆಗಲ್ಲ ಬಿಡ್ರಿ. ಈ ಬಂಗಾರದ ರೇಟ್ ಕೇಳಿದ್ರೆ ಆಗೋದೇ ಇಲ್ಲ. ನನಗೆ ಆ ಬಂಗಾರ ಈ ಸದ್ದು ಇಟ್ಕೊಂಡಿದ್ನಿ ಅಂದ್ರೆ, ನನಗೆ 1.5 ತೊಲೆ ಬಂಗಾರ ಈ ಸದ್ದು ಇಟ್ಕೊಂಡಿದ್ನಪ್ಪ ಅಂತಂದ್ರೆ ಎಷ್ಟು ಕಿಮ್ಮತ್ತು ಇರ್ತೈತೆ ರೀ. ಆವಾಗ ನೋಡಿರಿ 50,000 ರೂಪಾಯ್ದಾಗ 1.5 ತೊಲೆ ಬಂಗಾರ ತೊಗೊಂಡೆ ನಾನು. ಒಂದು ಅರ್ಧ ತೊಲೆ 15,000 ರೂಪಾಯಿ ಇದ್ದಾಗ ತೊಗೊಂಡಿದ್ದೀನಿ. ಇಲ್ಲ ಏನಾಗಲಿ. ಆಮೇಲೆ 22,000 ರೂಪಾಯಿ ಇದ್ದಾಗ ಅರ್ಧ ತೊಲೆ ತೊಗೊಂಡು, 26,000 ರೂಪಾಯಿ ಇದ್ದಾಗ ಅರ್ಧ ತೊಲೆ ತೊಗೊಂಡೇನಿ ರೀ. ಏಟಾಯಿತು, ಒಂದು 14 ಕೊಟ್ಟಿನಿ, ಒಂದು 15 ಕೊಟ್ಟಿನಿ, ಒಂದು 13 ಕೊಟ್ಟಿನಿ ರೀ. ಇಷ್ಟು 1.5 ತೊಲೆ ಬಂಗಾರ ಅವಾಗ ತೊಗೊಂಡಲ್ಲ. ಈಗ ಸದ್ದ ಅದು ಎಷ್ಟು ಕಿಮ್ಮತ್ತು ಬರ್ತಿತ್ತು ರೀ. ಸದ್ದು ಗಟ್ಟಿ ಬಂಗಾರ ರೀ. ನಾನು ಯಾವಾಗಲೂ ನನ್ನ ತಲೆಗಿದ್ದದ್ದು ಅವಾಗ 4 ದುಡ್ಡು ಕೈಯಾಗೈತೆ, ಗೋಲ್ಡ್ ತೊಗೋಬೇಕು. ನಮ್ಮ ಕಷ್ಟಕ್ಕೆ ಆಗುತ್ತದು. ಇದು ಒಂದು ನನ್ನ ತಲೆಯಾಗಿತ್ತು. ಈಗ ಸದ್ದು ಅದು ಎಷ್ಟು ಕಿಮ್ಮತ್ತು ಬಾಳ್ತೈತೆ ರೀ. ಅಷ್ಟು ಶಾಣೆತನ ಹಿಕ್ಮತ್ತಿ ನನ್ನ ಹತ್ರ ಐತಿ. ಯಾಕಂದ್ರೆ ನಮ್ಮ ಅಜ್ಜಿಯರು ಹೇಳಿಕೊಟ್ಟದ್ದು ನಮಗೆ, ಈ ಥರ ಬೆಳಿಲಕ್ಕ ಈ ಥರ ಹೇಳಿಕೊಟ್ಟದ್ದು, ಈ ಥರ ಅವರು ನಾವು ಈ ಸದ್ದು ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತವ ಅಂತ ನಮಗೆ ತಿಳಿ ಹೇಳ್ತಿದ್ದರು ರೀ ಭಾಳ. ಯಾವುದೇ ಆಗಲಿ ಈ ಸದ್ದು ಬಂದ್ ಮಾಡಿ ಹೋಗ್ಬಿಟ್ಟೆ, ಅನ್ನಕ್ಕೆ ಇಟ್ಟೇನಿ ರೀ. ಈಗ ಸದ್ದ ಹಿರಿಯರು ಇರ್ಬೇಕು ಮನ್ಯಾಗ ಅಂದ್ರೆ, ಅವ್ರು ಹೆಂಗೆ ಬೆಳೆದು ಬಂದಾರಲ್ಲ, ಅವ್ರು ಬೆಳೆದು ಬಂದ ರೀತಿ ಒಳಗೆ ನಾವು ಬೆಳ್ಕೊಂಡು ಹೋಗ್ಬೇಕು ರೀ. ಅದು ಒಂದು ನಮಗೆ ಭಾಳ ಅಂದ್ರೆ ಅವ್ರು ತಿಳುವಳಿಕೆ ಹೇಳಿದ್ದು. ಅವ್ರು ಇಲ್ಲ, ಅದು ಬೇಡ ಗ್ಯಾಸ್ ಮ್ಯಾಗಿಂದ ಸ್ಟವ್ ಅಷ್ಟೇ ಬಂದ್ ಮಾಡಿ. ಅವರು ಹೇಳಿಕೊಟ್ಟದ್ದು, ಅವ್ರ ಕಷ್ಟ ಎಲ್ಲ ಹೇಳ್ಯಾರಿ ನಮ್ಗೆ. ಅವ್ರು ಉಂಡ ಕಷ್ಟಗಳೆಲ್ಲ ನಮ್ಮ ಕಾಲದಾಗ ಹಿಂಗಿತ್ತವ ಹಿಂಗಿಲ್ಲವ, ಅದು ಒಂದು ಭಾಳ ಒಳ್ಳೇದು ನೋಡಿರಿ. ನಾವು ಕಷ್ಟಪಟ್ಟದ್ದನ್ನು ನಮ್ಮ ಮಕ್ಳಿಗೆ ತಿಳಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ನಾವು ಇಲ್ಲ ಆರಾಮಾಗಿ ಬೆಳೀಲಿ ಮಕ್ಕಳು, ನಾವಂತೂ ಸುಖಕೊಂಡಿಲ್ಲ, ಮಕ್ಕಳು ಸುಖದಿಂದ ಇರಲಿ ಅಂತೇಳಿ ನಾವು ಕಷ್ಟ ತಿಳಿಸ್ಲಾರ್ದೆ ಬೆಳೆಸಿದ್ರೆ ಅವ್ರು ಅಡ್ಡ ತಿಡ್ಡಿ ಬೆಳೆದು ಬಿಡ್ತಾರೆ ರೀ. ಗೊತ್ತಾಗಲ್ಲ ಅವ್ರಿಗೆ, ಕಷ್ಟದ ಬೆಲೆನೇ ಗೊತ್ತಾಗಂಗಿಲ್ಲ ಅವರಿಗೆ. ಹಿಂಗಾಗುತ್ತೆ. ನಮ್ಮ ಆಯರೆಲ್ಲ ಅವಾಗಿಂದೆಲ್ಲ ಹೇಳ್ತಿದ್ರು ಕುಂದ್ರಿಸ್ಕೊಂಡು. ಅವ್ರು ಹೇಳ್ತಿದ್ರು, ಅವ್ರಿಗೆ ಹೆಂಗೆ ಹೇಳ್ತಿದ್ರು ಅಂದ್ರೆ ನಮ್ಮ ಕತ್ತಿ ಒಳಗೆ ಇಮ್ಯಾಜಿನೇಷನ್ ಸಿನಿಮಾ ಥರ ಓಡ್ತಿತ್ತು. ಇಷ್ಟು ಕಷ್ಟ ಇತ್ತ, ಇವ್ರು ಹಿಂಗೆ ಬೆಳೆದ್ರೆ, ಇವ್ರು ಹಿಂಗಿಲ್ಲ, ಸಿಕ್ಕಾಪಟ್ಟಿ ಕಷ್ಟದಿಂದ ಬೆಳೆದಾರ ರೀ ಅವರು. ನಮ್ಮ ಅಜ್ಜಿ ಅಂದ್ರೆ ಅಪ್ಪನ ತಾಯಿ ತವ್ರ ಮನೆಯೊಳಗೆ ಖುಷಿಯಿಂದ ಭಾಳ ಸುಖದಿಂದ ಬೆಳೆದಾರ್ರಿ. ಗಂಡನ ಮನೆ ಬಂದ ಬಳಕ ತ್ರಾಸು ಭಾಳ ಆಯ್ತು ರೀ ಅವ್ರಿಗೆ. ಒಟ್ಟೆ ನೆಮ್ಮದಿ ಇದ್ದಿದ್ದಲ್ಲ ರೀ. ಗಂಡನ ಮನೆ ಬಂದ ಬಳಕ ಒಟ್ಟೆ ನೆಮ್ಮದಿ ಇದ್ದಿಲ್ಲ. ಗಂಡ ಆದವನು ಒಟ್ಟೆ ನೆಮ್ಮದಿ ಕೊಟ್ಟಿದ್ದಿಲ್ಲ. ಹಂಗೆ ಅಷ್ಟು ನಡೆಸ್ಕೊಂಡಿದ್ರು. ಅಂಥದ್ದೆಲ್ಲ ನಮ್ಮ ಆಯರ್ ನಮ್ಮ ಮುಂದೆ ಹೇಳಿದ್ರಲ್ಲ. ನಮ್ಗೆ ಈ ಸದ್ದು ಹೇಳ್ತೀನಿ ರೀ, ಎಂಥ ಪರಿಸ್ಥಿತಿ ಬಂದ್ರೂ ನಾವು ಮೆಟ್ಟಿ ನಿಲ್ಲಬೇಕು ಅನ್ನೋ ಧೈರ್ಯ ನಮಗೆ ಬರೋದಕ್ಕೆ ನಮ್ಮ ಅಜ್ಜಿಯರೇ ಕಾರಣ ರೀ. ಅವ್ರು ಹೇಳಿಕೊಟ್ಟಂಥ ಪಾಠ, ಅವ್ರಿಗೆ ಅನುಭವದ ಮಾತುಗಳೇ ನಮಗೆ ಈ ಸದ್ದು ಧೈರ್ಯದಿಂದ ಗಟ್ಟಿಯಾಗಿ ನಿಂದ್ರೋದಕ್ಕೆ ಸಾಧ್ಯ ಆಗೋದಂದ್ರೆ. ಯಾಕಂದ್ರೆ ಅವ್ರದ್ದು ಎಲ್ಲ ನಾವು ನೋಡ್ಕೊಂಡು ಬೆಳೆದವರು, ಅವ್ರದಿಂದ ಕೇಳ್ಕೊಂಡು ಬೆಳೆದವರು. ಹೀಗಾಗಿ ಯಾರೇ ಆಗಲಿ ಸ್ನೇಹಿತರೆ, ಸಂಸಾರ ಅಂದೊಳಗೆ ಎಷ್ಟೆಲ್ಲ ನೋವು ತೊಂದರೆ ತಾಪತ್ರೆ ಬಂದೇ ಬರ್ತಾವೆ. ನಾವು ಗಟ್ಟಿಯಾಗಿ ಮೆಟ್ಟಿ ನಿಲ್ಲಬೇಕು. ಅದನ್ನೆಲ್ಲನೂ ಬಂತಪ್ಪ ನನ್ನ ಕಷ್ಟ ಅಂತೇಳ್ಬಿಟ್ಟು ನಾವು ಸುಖದಿಂದ ಬೆಳೆದೇವ್ರಿ. ಕಷ್ಟ ಅನ್ನೋದು ಗೊತ್ತಿಲ್ಲ, ನಾವು ಸುಖದಿಂದ ಬೆಳೆದೀವಿ. ಆರಾಮದೇ ನಮ್ಮ ಅಪ್ಪ ಮನಾರ್ ತಂದಾಕಿನ ತಿನ್ನಿಸ್ಯಾನ ಉಣಿಸ್ಯಾನ ಸಿಕ್ಕಾಪಟ್ಟಿ. ಯಾಕಂದ್ರೆ ಮನೆಗೆ ಮೊದಲನೇ ಮೊಮ್ಮಗಳು ನಾನು, ಅಪ್ಪ ಒಬ್ಬನೇ ರೀ. ಹಿಂದೆ 4 ಮಂದಿ, ನಾವು 2 ಹೆಣ್ಮಕ್ಳು 2 ಗಂಡು ಮಕ್ಕಳು. ಭಾಳ ಖುಷಿಯಿಂದ ಬೆಳೆಸ್ಯಾರ. ನಮ್ಮ ಅಜ್ಜಿಯವ್ರನ್ನ ತೆಳಗಿಟ್ರೆ ಕಾಲು ಮಣ್ಣಾಗ್ತದವ ಅನ್ಬೇಕು. ಆ ಥರ 4 ಮೊಮ್ಮಕ್ಕಳಿಗೆ ಅಷ್ಟು ಚಂದ ಬೆಳೆಸ್ಯಾರ್ರಿ, ಅಷ್ಟು ಕಾಳಜಿಯಿಂದ ಬೆಳೆಸ್ಯಾರ, ಅಷ್ಟು ಸುಖದಿಂದ ಬೆಳೆದವರು. ಒಂದೊಂದು ಟೈಮ್ನಾಗ ಕಷ್ಟ ಅಂತ ಬಂದಾಗ ತ್ರಾಸ ಆಗೇ ಆಗಿರುತ್ತೆ. ಆದ್ರೆ ನಾವು
ಮೆಟ್ಟಿ ನಿಲ್ಬೇಕನ್ನೋ ಒಂದು ಧೈರ್ಯ ಐತಿ, ತಿಳುವಳಿಕೆ ಐತಿ. ಈ ಸದ್ಯ ಎಂಥ ಪರಿಸ್ಥಿತಿ ಬಂದ್ರೆ ನಾವು ದುಡಿದು ಮುಂದೆ ಸಾಗಿಸ್ಬೇಕಪ್ಪ ಜೀವನ ಅನ್ನೋದು ಒಂದು ಛಲ ನಮ್ಮಲ್ಲಿ ಐತಿ. ಇದು ಎಲ್ಲದಕ್ಕೆ ಕಾರಣ ನಮ್ಮ ಅಜ್ಜಿಯರು ಭಾಳ ನೆನಪು ಮಾಡ್ಕೋತೀನಿ ರೀ. ಆಮೇಲೆ ನನ್ನ ತಾಯಿನೊಂದು ಭಾಳ ನೆನಪು ಮಾಡ್ಕೋತೀನಿ ರೀ. ನಾನು ಟೇಲ್ರಿಂಗ್ ಕಲಿಬೇಕಂತಂದ್ರೆ ನಾ ಬಿಟ್ಟು ಕುಂತಿದ್ದೆ. ಒಂದು 8 ದಿನ ಹೋದೆ, ಯಾಕೋ ಟಫ್ ಅನ್ಸಕತ್ತು. ಯಪ್ಪ ಇದು ಯಾರು ಕಲಿತಾರೆ ಇವತ್ತು ತಲೆ ತಿಂತದ ತೇಕಿ ಬಿಟ್ಟು ಮನ್ಯಾಗ ಕುಂತಿದ್ದೆ 8 ದಿನ. ಆಮೇಲೆ ಅಪ್ಪ ಬಂದು ಕೇಳಿದರು. ನಾನು ಮನ್ಕೊಂಡಿದ್ದೆ ನೈಟ್ ಲೇಟ್ ಆಕಿತ್ತು, ಅವ್ರು ಬರೋದು 9:30 ಹಂಗೆ ಆಕಿತ್ತು. ಬಾಜು ಹೋಗಿಲ್ಲ ಅಲ್ಲಿ ಕೆಲ್ಸಕ್ಕೆ, ಇದು ಟೈಲ್ರಿಂಗಿಗೆ ಕ್ಲಾಸ್ಗೆ ಅಂತಂದಾಗ ಅವ್ವ ಅಂತಂತ ಆಕಿಗೆ ಯಾಕೋ ಟಫ್ ಅನ್ಸಕತ್ತದಂತ ವಾಲ್ಲಂತೆ ಬೇಸರ ಮಾಡ್ಕೊಂಡು ಬಿಟ್ಟಾಳ್ರಿ ಅಂತೇಕಿ ಅವ್ವ ಅಪ್ಪನ ಮುಂದೆ ನಾ ಅಪ್ಪ ಅಂದ್ರಂತ. ಟಫ್ ಆಗುತ್ತಂತ ಬಿಟ್ರೆ ಹೆಂಗೆ, ಕಲಿಬೇಕಲ್ಲ, ನೀನೇ ಬುದ್ಧಿ ಹೇಳಾಕಿಗೆ ಹೇಳಿಬಿಟ್ಟು ಹೋಗಂಗೆ ಮಾಡು ಅಂತೇಕೆ ಅಪ್ಪ ಅಂದ್ರಂತ. ಅಂದಾಗ ಅವ್ವ ನಾನು ಕುಂದ್ರಸ್ಕೊಂಡು ಹೇಳಿದಳ್ರಿ, ನೋಡವ್ವ ಹಿಂಗೆ ಟಫ್ ಬಂದೈತೆ ಅಂತೇಳಿ ಬಿಟ್ಟು ಕುಂತ್ರೆ ಹೆಂಗೆ, ಅದನ್ನ ಮೆಟ್ಟಿ ನಿಲ್ಬೇಕು ನಾವು. ಟಫ್ ಬಂದೈತೆ ನೀ ಇದು ಕಲಿತಂದ್ರೆ ಮುಂದೆ ನಿನಗೊಂದು ಉಪಯೋಗ ಐತಿ, ಇದೊಂದು ಉದ್ಯೋಗ ನಿನಗೆ ಕೊನೆವರೆಗೂ ಇದೊಂದು ಉದ್ಯೋಗ ಉಳ್ಕೋತದ. ನಮ್ಮವ್ವ ಹೇಳಿದ ಒಂದೇ ಮಾತು, ನೋಡವ್ವ ನಾನಂತೂ 4 ಅಕ್ಷರ ಕಲ್ತಿಲ್ಲ. ನಾನು 4 ಅಕ್ಷರ ಕಲ್ತಿಲ್ಲ, ತರೋದಕ್ಕೂ ನಿಮ್ಮ ಅಪ್ಪನ ಮುಂದೆ ಕೈ ಚಾಸ್ತೀನಿ. ₹1 ಬೇಕಾದ್ರೂ ತರ್ರಿ, ನನಗೆ ₹1 ಹಿಂಗೆ ಬೇಕು ಅಂತೇಳಿ ಅಂತೀನಿ. ನೀವು ಹಂಗೆ ಆಗ್ಬೇಡ್ರವ ನೀವು, ಯಾಕಂದ್ರೆ ನೀವು 4 ಅಕ್ಷರ ಕಲ್ತರದಿರಿ. ನೀವು ಏನು ಅನ್ನೋದು ನಿಮಗೆಲ್ಲ ಗೊತ್ತೈತಿ. ನಿಮ್ಮದು ನೀವೇ ನೋಡ್ಕೊಂಡು ಹೋಗಬೇಕು. ನೀವು ಒಂದು ಮುಂದೆ ಮದುವೆ ಆದ ಬಳಿಕ ನನಗೆ ₹1 ಕೊಡು ಅಂತೇಳಿ ನೀವು ಗಂಡನ ಎದುರು ಕೈ ಚಾಚಬಾರ್ದು. ಹಂಗೆ ನೀನು ಮುಂದೆ ಬೆಳೆಸ್ಬೇಕಂತ ನಾನು ಮಾಡೀನಿವ ಅಂತೆ. ಅವತ್ತು ಏನು ಒಂದು ಮಾತು ಅಂದ್ಲಲ್ರಿ ನಮ್ಮವ್ವ, ಅದು ಒಂದು ಇನ್ನೂವರೆಗೆ ತಲೆಯಾಗೈತೆ ನನಗೆ. ಅದು ಗಂಡನ ಮುಂದೆ ₹1 ಕೈ ಚಾಚಬೇಕು ಇದುವರೆಗೂ. ಹೌದ್ರಿ, ಒಂದು ಹೆಣ್ಣಿನ ಭಾಳ ಹಾಗೆ ಅಲ್ರಿ, ಕೊಡು ನನಗೆ ಅಂತಂದರೆ ಇಸ್ಕೋಬೇಕು. ಗಂಡನ ಹತ್ರ ₹1 ಕೈ ₹1 ಬೇಕಾದ್ರೂ ಕೈ ಚಾಚಬೇಕಲ್ಲ. ನೀವು ಈ ಥರ ಆಗ್ಬೇಡ್ರಿವ. 4 ಅಕ್ಷರ ಕಲ್ತರದಿರಿ, ನೀವೇ 4 ದುಡ್ಡು ಸಂಪಾದನೆ ಮಾಡಿ ನಿನ್ನ ಗಂಡಕ್ಕೆ ಕೊಡಂಗೆ ನೀ ಇರಬೇಕು ಅಂತ ಅವತ್ತು ಏನು ನಮ್ಮವ್ವ ಹೇಳಿದ್ಲಲ್ಲ, ಅದು ಒಂದು ಮಾತು ಸ್ಫೂರ್ತಿಯಾಗಿ ತೊಗೊಂಡೆ ನಾನು. ಅಂದರೆ ನಾನು ಇಷ್ಟೆಲ್ಲ ಕೆಲಸ ಮಾಡಿದೆ, ಇಷ್ಟೆಲ್ಲ ಇದನ್ನು ಮಾಡಿದೆ. ನಾನು ಯಾವತ್ತು ಇದುವರೆಗೆ ಹೇಳ್ತೀನಿ ರೀ, ನಿಜವಾದ ಮಾತು ಹೇಳ್ತೀನಿ. ನಾನು ಎಲ್ಲರ ಹೊಂಟ್ರ ಮಾಡಿದ್ರೆ ನನ್ನ ಗಂಡಗೆ ನನಗಿಷ್ಟು ದುಡ್ಡು ಬೇಕು ಕೊಡುವಂತ ನಾನು ಯಾವತ್ತೂ ಕೇಳಿಲ್ಲ. ಯಾರೇ ಮನೆಗೆ ಬಂದ್ರೆ ಹೋದ್ರೆ ಹೌದು ಅಲ್ಲ, ಅವರಿಗೆಲ್ಲ ಬಟ್ಟೆ ಮಾಡೋದ್ರಿಂದ ಹಿಡ್ಕೊಂಡು ಅವ್ರದ್ದೆಲ್ಲ ಊಟ ಖರ್ಚು ನಾನು ನೋಡ್ಕೊಂಡು ಹೋಗ್ತೀನಿ ಮನೆಯೊಳಗೆ. ನನ್ನ ಗಂಡ ಏನಿದ್ರು ಅವ್ರು ಹೊರಗಿಂದ ಮಾಡಬೇಕು, ಅವ್ರು ದೊಡ್ಡದು ಇದ್ದದ್ದು ಅವ್ರು ನೋಡ್ಕೋಬೇಕು. ಮನೆಗೆ ಯಾರೇ ಬರಲಿ, ಮನೆಗೆ ಯಾರು ಬಂದ್ರೂ ಮಂದಿ ಮಕ್ಕಳ ತವಲಿ ಈಗ ಯಾರೇ ಆಗಲಿ, ಹುಟ್ಟಿದವ್ರದ್ದು ಈಗ ಏನಾದರೂ ಈಗ ಹುಟ್ಟಿದ್ದು ಒಯ್ಯೋದು ಮಾಡೋದು ಏನೇ ಇದ್ರೂ ಅದನ್ನು ನಾನು ನೋಡ್ಕೊಂಡು ಹೋಗ್ಬೇಕು. ಇಷ್ಟು ನೋಡ್ಕೊಂಡು ಬಂದೀನಿ. ಆದರೆ ಈಗ ಇಲ್ಲ ಬಿಡ್ರಿ, ಖಾಲಿ ಕುಂತೀನಿ. ಈಗ ಯಾವುದಿಲ್ಲ, ಎಲ್ಲ ಅವ್ರ ಮೇಲೆ ಜವಾಬ್ದಾರಿ ಹೊರಿಸೀನಿ. ಇಷ್ಟು ದಿನ ಆದ್ರೆ ಹೇಳ್ತೀನಿ, ನನ್ನ ಕೈಯಾಗ ಸಿಕ್ಕಾಪಟ್ಟೆ ದುಡ್ಡು ಆಡ್ತಿತ್ತು. ಈ ಕಡೆ ಗೋಲ್ಡನ್ನು ತೊಡೆ, ಈ ಕಡೆ ದುಡ್ಡನ್ನು ಜಮಾ ಇಟ್ಟೆ, ಈ ಕಡೆ ಗಂಡನ ಕೈಯಾಗೂ ಹಂಗೆ ರೊಕ್ಕ ಕೊಟ್ಟೆ. ಆಮೇಲೆ ಹೋದದ್ದು ಬಂದದ್ದು ಎಲ್ಲ ನೋಡಿಕೊಂಡೆ, ಕಾರಣಕರ್ತಗಳು ಆದರೆ ಅದನ್ನು ನೋಡಿಕೊಂಡೆ. ಧೈರ್ಯ ಇತ್ತು ನನಗೂ. ಅದೊಂದು 4 ದುಡ್ಡು ಕೈಯಾಗ ಬರ್ತಿತ್ತು, ಕೈಯಾಗ ಆಡ್ತಿತ್ತು, ಮಾಡಬೇಕು ಮಟ್ಟಬೇಕು ಅನ್ನೋ ಛಲ ಇತ್ತು. ಇವಾಗ ಸಣ್ಣ ಹಳ್ಳಿ ಒಳಗೆ ಬಂದು ಕುಂತೀವಿ ರೀ, ಉಪಯೋಗ ಇಲ್ಲ. ನಾವು ಏನು ಮಾಡ್ತೀವಿ ಅಂದ್ರೆ ಉಪಯೋಗ ಇಲ್ಲ. ಇದೇ ಚಾಮರಾಜಾಗಿತ್ತಂದ್ರೆ ನಮ್ಗೆ ಭಾಳ ಇದಿತ್ತು. ಚಾಮರಾಜ ಬಿಟ್ಟು ಬಂದೀವಿ, ಈಗ ಸಣ್ಣ ಹಳ್ಳಿ ಒಳಗೆ ಕುಂತೀವಿ. ಈಗೆಲ್ಲನೂ ವಜ್ಜಿ ಹೊಂಟಾದ್ರಿ ಈ ಸದ್ಯದ ಪರಿಸ್ಥಿತಿಗೆ. ಹೀಗಾಗಿ ಸ್ವಲ್ಪ ಮನಸ್ಸಿಗೆ ಏನೇನೋ ತಿಳಿಯಾಕತ್ತಿತ್ತು. ಹಿಂಗೆ ಮಾಡಿದ್ರೆ ಹೆಂಗಾಗುತ್ತಾ, ಹಿಂಗೆ ಮಾಡಿದ್ರೆ ಹೆಂಗಾಗುತ್ತಾ, ಮಕ್ಕಳಂತೂ ಏನು ದೊಡ್ಡವಾಗತ್ತಿದ್ವು. ನಾವು ಇಷ್ಟರ ಮೇಲೆ ಹೋಗ್ಬಾರ್ದಲ್ಲ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಂಪಾದನೆ ಮಾಡ್ಕೊತ ಹೋದ್ರೆ ಮುಂದೆ ನಮಗೊಂದು ಇದು ಐತಿ. ಈಗ ಇಷ್ಟೇ ನಾವು ಬಟ್ಟೆಗೆ ಮಾಡಿದ್ರೆ ನಮಗೆಲ್ಲ, ಯಾಕಂದ್ರೆ ಮನೆ ಮೇಲೆ ಇನ್ನೂ ಒಂದು ಲೋನ್ ಅನ್ನೋದೈತಿ, ಅದನ್ನು ತೀರಿಸ್ಬೇಕು ಅನ್ನೋದೊಂದು ಮನಸ್ಸಿಗೆ ಭಾಳ ಕಾಡ್ಲಕತ್ರಿ. ಇದು ಕಾಡ್ಲಕತ್ತು ಯೋಚನೆ ಮಾಡಿ ಮುಂದೊಂದು ಡಿಸೈಡ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ರೀ. ಮುಂದೆ ಏನಪ್ಪ ಅಂತಂದು ಮುಂದಿನ ಬರೋ ದಿನಗಳಲ್ಲಿ ನಾನು ನಿಮ್ಮ ಹತ್ರ ಎಲ್ಲನೂ ಶೇರ್ ಮಾಡ್ತೀನಿ ರೀ. ನಾನು ಇದ್ದೆ ಅಂತಲ್ಲ, ಎಲ್ಲನೂ ನೀವು ಒಂದು ನಾನು ಫ್ಯಾಮ್ಲಿ ರೀ. ಯಾಕಂದ್ರೆ ನಾನು ದರ ಒಂದು ನಿಮ್ಮ ಹತ್ರ ಎಲ್ಲ ಕೇಳ್ಕೊತೀನಿ. ಅದಕ್ಕೆ ಮುಂದಿನ ದಿನಗಳಲ್ಲಿ ಬರುವುದು ನಾವು ಏನು ನಿರ್ಧಾರ ತೊಗೊಂಡ್ವಿ, ಮುಂದಿನ ನಮ್ದು ಏನು ಎತ್ತನ ನಿಮ್ಮ ಮುಂದೆ ಹೇಳ್ತೀನಿ. ಕೆಲವು ಜನ ಹೋಮ್ ಟೂರ್ ಮಾಡಿರಿ ಅಂತ ಕೇಳಾಕತ್ತೀರಿ ಸ್ನೇಹಿತರೆ. ಆಚೆ ಕಡೆಗೆ ಒಂದು ಸಟ್ರಸ್ ಖಾಲಿ ಇತ್ತು ಎಲ್ಲನೂ ವೇಸ್ಟೇಜ್ ಎಲ್ಲ ಅಲ್ಲಿ ಇರ್ತಿದ್ವಿ. ಅಂದ್ರೆ ಚೀಲ ಚಿಬಿಟಿ ಕಾಳ ಕಡೆ ಎಲ್ಲ ಆಚೆ ಕಡೆ ಹಚ್ಚಿರ್ತಿದ್ವಿ. ಅದು ಬಂಗಾರದ ಅಂಗಡಿಗೆ ಬಾಡಿಗೆ ಕೊಟ್ಟಾರ. ಹೀಗಾಗಿ ಎಲ್ಲ ಅಷ್ಟು ಚೀಲಗಳು ಇಲ್ಲೇ ಮನೆಯಲ್ಲಿ ಇಟ್ಕೊಂಡು ಕೂತೀನಿ. ಈಗ ಹೋಮ್ ಟೂರ್ ಮಾಡಿದ ಬಳಿಕ ಓಕೆ ಸ್ನೇಹಿತರೆ, ಕಸ್ಟಮರ್ಸ್ ಬಂದಿದ್ರು. ಏನೋ ಹೇಳಕತ್ತಿದ್ದೆ, ನೆನಪೋಯ್ತು. ಮುಂದಿನ ದಿನಗಳಲ್ಲಿ ನಾನು ಏನು ಅನ್ನೋದೆಲ್ಲ ಶೇರ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ಅದು ಏನೋ ಮಾತಾಡ್ತಿರ್ತೀವಿ, ಯಾರಾದರೂ ಬಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ತೀವಲ್ಲ, ಮುಂದೆ ಏನು ಮಾತಾಡ್ತೀವಿ ಅನ್ನೋದನ್ನು ನೆನಪು ಹೋಗಿಬಿಡುತ್ತದೆ. ಎಲ್ಲನೂ ಶೇರ್ ಮಾಡ್ತೀನಿ ಬಿಡ್ರಿ. ಮುಂದೆ ಬರ್ತಾ ಎಲ್ಲ ಶೇರ್ ಮಾಡ್ತೀನಿ. ಮನೆ ಹೋಮ್ ಟೂರ್ ಎಲ್ಲ ಚೀಲ ಅದೆಲ್ಲ ಇಲ್ಲೇ ಇಟ್ಕೊಂಡು ಕೂತೀವಲ್ಲ, ನೋಡೋರಿ ಕಣ್ಣಿಗೆ ಅದು ಚಂದ ಅನ್ಸಂಗಿಲ್ಲ. ಹೋಮ್ ಟೂರ್ ಮಾಡಿದ್ರೆ ಅಚ್ಚುಕಟ್ಟಾಗಿರಬೇಕು ಅನ್ನೋದೊಂದೇ ನನ್ನ ತಲೆಗಿರೋದು. ಇಷ್ಟಾದ್ರೂ ನಿಮ್ಗೆ ಇಲ್ಲ ಹೋಮ್ ಟೂರ್ ಮಾಡಿರಿ ಅನ್ನೋದಾದ್ರೆ ನಾನು ಮಾಡ್ತೀನಿ ರೀ. ನಾನು ಹೆಂಗೆ ಮನೆ ಇಟ್ಟಿದ್ದೀನಿ ಅದನ್ನು ಹಾಗೆ ಶೇರ್ ಮಾಡ್ತೀನಿ ನಿಮ್ಮ. ಓಕೆ ಸ್ನೇಹಿತರೆ, ತುಂಬ ಲೆಂತಿ ಆಯಿತು ವಿಡಿಯೋ. ಮತ್ತು
ಸಿಗ್ತೀನಿ ನಾಳೆ ವಿಡಿಯೋದೊಂದಿಗೆ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂಥ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಫಸ್ಟ್ ಬರ್ತಾವೆ, ನೋಡ್ಬೋದು. ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.